ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸಸ್ ಹೈಕ್ಡ್. ಗೌರ್ಮೆಂಟ್ ಇವತ್ತು ಪೆಟ್ರೋಲ್ ಹಾಗೂ ಡೀಸೆಲ್ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ, ಅಪ್ರಾಕ್ಸಿಮೇಟ್ಲಿ ₹3 ಪರ್ ಲೀಟರ್ ಆಗಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ಕ್ರೂಡ್ ಆಯಿಲ್ ಪ್ರೈಸಸ್ ಹೈ ಲೆವೆಲಲ್ಲೇ ಇತ್ತು. ಹಾಗೂ ಗೌರ್ಮೆಂಟ್ ಪ್ರಕಾರ ಅಂಡರ್ ರಿಕವರಿ ಆಫ್ ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸು ಪೆಟ್ರೋಲ್, ಡೀಸೆಲ್ ಹಾಗೂ LPG ಮೇಲೆ ಟೋಟಲ್ಲು ಒಂದು ತಿಂಗಳಿಗೆ 30,000 ಕೋಟಿ. ಅಂದರೆ ಆ್ಯಕ್ಚುಲಿ ಅವ್ರು ಬೈ ಮಾಡ್ತಾ ಇರೋ ರೇಟು ಹೈ ಇದೆ, ಹಾಗೂ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ಸು ಸ್ವಲ್ಪ ಅಷ್ಟು ಲೆವೆಲಲ್ಲಿ ಜಾಸ್ತಿ ಮಾಡ್ತಾ ಇಲ್ಲ. ಪೆಟ್ರೋಲ್ ಪ್ರೈಸ್ ಬೆಂಗಳೂರಲ್ಲಿ ಸದ್ಯಕ್ಕೆ ₹106.17 ಹಾಗೂ ಡೀಸೆಲ್ 94.1. ನ್ಯೂಸ್ ನಂಬರ್ 2, ಅದಾನಿ ಮೇ ಸೆಟಲ್ US ಕೇಸ್. ಗೌತಮ್ ಅದಾನಿ ಅವರು ಮೋಸ್ಟ್ ಪ್ರಾಬಬ್ಲಿ $6 ಮಿಲಿಯನ್ ಅಥವಾ ಅರೌಂಡ್ 57 crores ಕೊಟ್ಟು US ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಜೊತೆಗೆ ಏನೊಂದು ಇನ್ವೆಸ್ಟಿಗೇಷನ್ ನಡೆಸ್ತಾ ಇತ್ತು ಅದನ್ನು ಕ್ಲೋಸ್ ಮಾಡಲಿಕ್ಕೆ ಅವರು ಮೋಸ್ಟ್ ಪ್ರಾಬ್ಲಿ ಈ ಪೆನಲ್ಟಿ ಕಟ್ತಾರೆ. ಅದೇ ಥರ ಅವರ ನೆಫ್ಯೂ ಸಾಗರ್ ಅದಾನಿ ಅವರು $12 ಮಿಲಿಯನ್ ಅಥವಾ 114 ಕೋಟಿ ಕೊಟ್ಟು ಈ ಕೇಸನ್ನು ಅವರು ಸೆಟಲ್ ಮಾಡ್ತಾ ಇದ್ದಾರೆ. ಇದು ಏನಾದರೂ ಫೈನಲೈಸ್ ಆದರೆ ಆಗ ಪಾಸಿಟಿವ್ ನ್ಯೂಸು ಅದಾನಿ ಗ್ರೂಪಿಗೆ. ಯಾಕಂದರೆ ಅವರು ಮತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸಿಂದ ಅವರು ಕ್ಯಾಪಿಟಲನ್ನು ರೇಸ್ ಮಾಡಿ ಅವರ ಗ್ರೂಪ್ ಎಕ್ಸ್ಪಾನ್ಷನಿಗೆ ಯೂಸ್ ಮಾಡ್ಬೋದು. ನ್ಯೂಸ್ ನಂಬರ್ 3, ಲೋಯೆಸ್ಟ್ ಪೆಟ್ರೋಲ್ ಪ್ರೈಸ್ ಹೈಕ್ ಇನ್ ಇಂಡಿಯಾ. ₹3 ಪರ್ ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ಪ್ರೈಸ್ ಜಾಸ್ತಿ ಮಾಡಿದ ಮೇಲೂ ಓವರಾಲ್ ಎಷ್ಟೋ ಕಂಟ್ರೀಸ್ದು ಡೇಟಾ ನೋಡಿದರೆ ನಮ್ಮ ದೇಶದಲ್ಲಿ ಏನು ಪ್ರೈಸ್ ಹೈಕ್ ಮಾಡಿದ್ದಾರೆ ಅದು ಅಷ್ಟು ಲೆವೆಲಲ್ಲಿ ಮಾಡಿಲ್ಲ ಕಂಪೇರ್ ಟು ಅದರ್ ಕಂಟ್ರೀಸು. ಸದ್ಯಕ್ಕೆ ನಮ್ಮ ಪ್ರೈಸ್ ಹೈಕು ಬರೀ 3% ಇದೆ. ಬೇರೆ ಎಷ್ಟೋ ಕಂಟ್ರೀಸಲ್ಲಿ ಮಯನ್ಮಾರು, ಮಲೇಷ್ಯಾ, ಪಾಕಿಸ್ತಾನ್, ಯುನೈಟೆಡ್ ಸ್ಟೇಟ್ಸಲ್ಲೆಲ್ಲ ಪೆಟ್ರೋಲ್ ಪ್ರೈಸು 40 to 89%ವರೆಗೂ ಜಾಸ್ತಿ ಆಗಿದೆ. ಹಾಗೂ ಡೀಸೆಲ್ ಪ್ರೈಸಸ್ಸು ಕೆಲವು ದೇಶಗಳಲ್ಲಿ 100%ವರೆಗೂ ಜಾಸ್ತಿ ಆಗಿದೆ ಈ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದಮೇಲೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ರುಪಿ ಒಂದು ಹೊಸ ಲೋ ಟಚ್ ಆಯಿತು ಇವತ್ತು, $96.14 ಪರ್ $. ರಿಪೋರ್ಟ್ಸ್ ಪ್ರಕಾರ ಆಯಿಲ್ ಕಂಪ್ನೀಸು ಈ ಒಂದು ₹3 ಪ್ರೈಸ್ ಹೈಕ್ ಮಾಡಿದ ಮೇಲೂ ಇನ್ನೂ 16% ಪ್ರೈಸ್ ಹೈಕ್ ಮಾಡಬೇಕಾಗುತ್ತೆ ಲಾಸ್ಟ್ ಇಯರ್ದು ಪ್ರಾಫಿಟ್ ಲೆವೆಲ್ಸಿಗೆ ಬರಲಿಕ್ಕೆ. ಜುಲೈ 2025 $70 ಪರ್ ಬ್ಯಾರೆಲ್ ಅಪ್ರಾಕ್ಸಿಮೇಟ್ಲಿ ಕ್ರೂಡ್ ಆಯಿಲ್ ಇತ್ತು. ಆವಾಗ ಡೀಲರ್ ಪ್ರೈಸು ₹52 ಇತ್ತು. ಎಕ್ಸೈಸ್ ಹಾಗೂ ಕಸ್ಟಮ್ಸ್ ಡ್ಯೂಟಿಯಾಗಿ ₹22 ಗೌರ್ಮೆಂಟ್ ಕಲೆಕ್ಟ್ ಮಾಡ್ತಾಯಿದ್ರು. ಪ್ಲಸ್ ಡೀಲರ್ ಕಮಿಷನ್ ₹4.40 ಪ್ಲಸ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಇನ್ನೊಂದು ₹15 ಇತ್ತು. ಈಗ ಬಿಕಾಸ್ ಆಫ್ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದ್ದು ಅಪ್ರಾಕ್ಸಿಮೇಟ್ಲಿ $110 ಪರ್ ಬ್ಯಾರೆಲ್ಲು, ಆವಾಗ ಏನಾಗುತ್ತೆ ಪ್ರೈಸ್ ತುಂಬ ಜಾಸ್ತಿ ಮಾಡಲಿಲ್ಲ ಅಂತ ಅವರಿಗೆ ಲಾಸ್ ಆಗ್ತಾ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 46 ಪಾಯಿಂಟ್ಸ್ ಡೌನು, 23,644 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 161 ಪಾಯಿಂಟ್ಸ್ ಡೌನು, 75,238 ಕ್ಲೋಸ್ ಆಯಿತು. ಇವತ್ತು ತುಂಬ ಫ್ಲ್ಯಾಟ್ ಡೇ, ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ ಹಾಗೂ ಮೈನರ್ ಆಗಿ ನೆಗೆಟಿವ್ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ 5.25% ಅಪ್, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ಸ್ 2.54% ಅಪ್, ಇನ್ಫೋಸಿಸ್ 2.19% ಅಪ್. ಟಾಪ್ ಲೂಸರ್ಸು ಹಿಂಡಾಲ್ಕೋ 3.23% ಡೌನು, ನೆಸ್ಲೆ 1.99% ಡೌನು, ಟಾಟಾ ಸ್ಟೀಲ್ 1.94% ಡೌನು. Point number 3, today's top Nifty Next 50 gainers and losers. Top gainers, Solar Industries 3.89% up, United Spirits 3.79% up, Samvardhana Motherson 3.02% up. Top losers, Muthoot Finance 6.22% down, HAL 4.81% down, Hindustan Zinc 4.7% down. Point number 4, advance decline ratio for NSE. Advances 1016 stocks, ಕಮ್ಮಿ ಆಗಿದ್ದು 1914 ಸ್ಟಾಕ್ಸು, 35% ಅಪ್, 65% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. FIIs 187 crores ನೆಟ್ ಪರ್ಚೇಸಸ್ ನಿನ್ನೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 684 crores ನೆಟ್ ಪರ್ಚೇಸಸ್. ಇವತ್ತು ರಾತ್ರಿ 9:15 ಲೈವ್ ಕ್ವಶನ್ ಆನ್ಸರ್ ಸೆಷನ್ ನಡೆಸ್ತಾ ಇದ್ದೀವಿ ನಮ್ಮ ಇದೇ ಚಾನಲಲ್ಲಿ. ಮಿಸ್ ಮಾಡದೆ ಅಟೆಂಡ್ ಮಾಡಿ, ಯಾಕಂದರೆ ನಿಮ್ಮ ಎಷ್ಟೋ ಪ್ರಶ್ನೆಗಳನ್ನು ಅಲ್ಲಿ ಆನ್ಸರ್ ಮಾಡ್ಬೋದು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. Gold price 15,791 per gram, silver $290 per gram. Point number 7, today's rupee value. $1 $95.96, €1 111.59. Point number 8, stocks near 52-week high. Adani Enterprises 52-week high 2,803, closing 2,716. BSE 4,084 52-week high, closing 4,001. Sun Pharma 1,888 52-week high, closing 1,878. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ.
ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.73% ಡೌನು, ಜಪಾನ್ 2.7% ಡೌನು, ಜರ್ಮನಿ 1.76% ಡೌನು, ಫ್ರಾನ್ಸ್ 1.24% ಡೌನು, UK 1.33% ಡೌನು ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 0.88% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.